ಆದಿನ ಪ್ರೀತಿ ಮಾಡ್ತಿದೀಯಾ? ಇಲ್ಲ ಅಮ್ಮ, ನಾನು ಯಜಮಾನ್ರನ್ನ ಪ್ರೀತಿ ಮಾಡ್ತಿಲ್ಲ. ನನ್ನ ಮಗಳು ಸರಿಯಾದ ನಿರ್ಧಾರನೇ ಮಾಡಿರ್ತಾಳೆ ಅಂತ ನನಗೆ ಗೊತ್ತಿತ್ತಮ್ಮ. ನಾನು ಅನ್ಕೊಂಡಿದ್ದನ್ನೇ ಮಾಡಿದೀಯಾ. ಇನ್ನು ದೇವರೇ ಬಂದರೂ ನಿಮ್ಮಿಬ್ರನ್ನೂ ಒಂದು ಮಾಡೋಕ್ಕಾಗಲ್ಲ ಬಿಡು. ಭೇಷ್ ಮಗಳೇ, ಕೊನೆಗೂ ನನ್ನ ನಂಬಿಕೆನ ನೀನು ಸುಳ್ಳು ಮಾಡಲಿಲ್ಲ. ನನ್ನ ಮನಸ್ಸಲ್ಲಿರೋ ಅಭಿಪ್ರಾಯನೇ ನಿನ್ನ ಮನಸ್ಸಲ್ಲೂ ಇದೆ ಅಂತ ನಂಬಿ ಕಳಿಸಿದ್ದಕ್ಕೆ ಸಾರ್ಥಕ ಆಯಿತು. ಬುದ್ಧಿಯವರು ಕಾಫಿನೂ ಕುಡಿಲಿಲ್ಲ ಅಂದೆ. ಹೋಗ್ಲಿ, ಏನಾದರೂ ತಿಂದ್ರಾ, ಕುಡಿದ್ರಾ? ಛೇ, ಅವ್ರು ಉಪವಾಸ ಇರೋದು ನನ್ನಿಂದ ನೋಡೋಕ್ಕಂತೂ ಆಗಲ್ಲ. ಅಲ್ಲ, ಅವ್ರಿಗೆ ಯಾಕೆ ಇಷ್ಟ ಹಠ ಅಂತ? ನಿನ್ನನ್ನು ದೊಡ್ಡ ಯಜಮಾನನು ಒಂದು ಮಾಡೋದಂತ ಉಸಾಬರಿ ಯಾಕೆ ಅವ್ರಿಗೆ? ಅಪ್ಪ, ನಾನು ಅಲ್ಲಿಗೆ ಹೋಗ್ಲಾ? ಅಲ್ಲಮ್ಮ, ಇಂಥ ಪರಿಸ್ಥಿತಿಲೂ ನೀ ಅಲ್ಲಿಗೆ ಹೋಗ್ತೀಯಾ? ಬೇಡಪ್ಪ. ಇಲ್ಲಪ್ಪ, ನಾನು ಅಲ್ಲಿಗೆ ಹೋಗಲೇಬೇಕು. ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾದ್ರೆ ತಾನೆ ನಮ್ಮ ಮುಂದಿನ ನಡೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ. ಅದೇನೋ ನಿಜ. ಆದರೆ ನೀ ಅಲ್ಲಿಗೆ ಹೋದ್ಮೇಲೆ ಅವ್ರು ನಿನ್ನ ಮುಖ ನೋಡಿ ನಿನ್ನ ಮನಸ್ಸನ್ನು ಬದಲಾಯಿಸಲ್ಲ ಅನ್ನೋದು ಏನು ಗ್ಯಾರಂಟಿ? ಹಾಗಾದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಪ್ಪ? ಚಚಾ, ನಿನ್ನನ್ನು ನಂಬ್ತೀನಿ ಮಗಳೇ. ಆದರೆ ಅವರು ಏನೇನೋ ಪ್ರಶ್ನೆಗಳು ಕೇಳಿದ್ರೆ ಸುಮ್ಮನೆ ನಿನಗೆ ಕಿರಿಕಿರಿ ಅಲ್ವಾ? ಆಗ ನೀನು ಏನಂತ ಉತ್ತರ ಕೊಡ್ತೀಯಾ? ನಾನು ಅವ್ರ ಎದುರಿಗೆ ಹೋಗಲ್ಲ, ಹಿಂದಿನ ಬಾಗಿಲಿಂದ ಹೋಗ್ತೀನಿ. ಸರಿ ಮಗಳೇ, ಜೋಪಾನವಾಗಿ ಹೋಗ್ಬಾ. ಸರಿ ಅಪ್ಪ. ರಣಾಂಗಣದಲ್ಲಿ ಇಷ್ಟೆಲ್ಲ ಗಲಾಟೆಗಳು ನಡೀತಾ ಇದೆ. ಸೂತ್ರಧಾರಿ ನೀನು ಮೌನವಾಗಿ ನಿಂತ್ಕೊಂಡಿದ್ಯಲ್ಲ. ನಿನ್ನ ಕಣ್ಣೆದುರಿಗೆ ಆ ಮಗು ಕಣ್ಣೀರು ಹಾಕ್ತಾ ನೋವು ಅನುಭವಿಸ್ತಾ ಇದ್ದಾಳೆ, ಅವಮಾನ ಅನುಭವಿಸ್ತಾ ಇದ್ದಾಳೆ. ತುಟಿ ಬಿಚ್ಚಿ ಮಾತಾಡ್ಬೋದಲ್ಲ? ಹೇಳೋ ನಿಮ್ಮ ತಾಯಿಗೆ ಪಾರ್ವತಿನ ಮದುವೆ ಆಗಬೇಕು ಅನ್ನೋ ಆಸೆ ನಿನ್ನ ಮನಸ್ಸಲ್ಲಿ ಇದೆ ತಾನೆ? ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಮುಕ್ತವಾಗಿ ಧೈರ್ಯವಾಗಿ ಹೇಳಪ್ಪ. ಧೈರ್ಯವಾಗಿ ಹೇಳಪ್ಪ. ಒಂದು ನಿಮಿಷ ನನ್ನ ಜೊತೆ ಬರ್ತೀರಾ? ಅದೇ ಯಾಕಪ್ಪ? ಅಮ್ಮ, ಒಂದು ನಿಮಿಷ ಬಂದ್ವಿ. ಎದ್ದೋಳು ಮೇಲೆದ್ದಳು.
ತಪ್ಪು ಮಾಡಿದವ್ರು ಕಾಲಿಗೆ ಬೀಳ್ತಾರೆ, ನೀನು ಯಾಕೆ ಬೀಳ್ತಾ ಇದೆಯಾ? ನಿಮ್ಮ ಮಾತನ್ನ ನಡೆಸ್ಕೊಡೋಕ್ಕಾಗದೇ ಇರೋದು ಕೂಡ ತಪ್ಪೇ ಅಲ್ವಾ? ಅಂದರೆ ನನ್ನ ಮಾತು ನಡೆಯೋದಿಲ್ಲ ಅಂತಲ್ಲ ಈಗ? ಈ ಸಂದರ್ಭದಲ್ಲಿ ನಿನಗೊಂದು ಮಾತು ಹೇಳಬೇಕು ಅಂತ ನನಗನ್ನಿಸ್ತಾ ಇದೆ. ಪ್ರತಿ ಗಂಡಿಗೂ ಒಂದು ಹೆಣ್ಣು ಎಲ್ಲೋ ಒಂದು ಕಡೆ ಹುಟ್ಟಿರ್ತಾಳೆ. ಅದು ಸೃಷ್ಟಿಯ ನಿಯಮ, ಅದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದೇ ಥರ ಈ ಪಾರ್ವತಿ ನಿನಗೋಸ್ಕರ ಹುಟ್ಟಿರೋ ಮಗು. ಅದು ಇಲ್ಲದೆ ಹೋಗಿದ್ರೆ ನಿನಗವಳ ಮೇಲೆ ಪ್ರೀತಿ ಬರ್ತಿರ್ಲಿಲ್ಲ. ನಿನ್ನ ಅಸಹಾಯಕತೆನ ನಿನ್ನ ಕಣ್ಣು ಹೇಳ್ತಾ ಇದೆ ನನಗೆ. ಪಾಪ ಆ ಹುಡುಗಿ ಈ ಮನೆ ಕೆಲಸದವಳಾಗಿ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಲು. ಅದು ಅವಳ ಹಣೆ ಬರ. ಯಾವುದೋ ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ಬಹುಶಃ ನಿನ್ನ ತಾಯಿ ಒಪ್ಕೋತಿದ್ಲೇನೋ, ನನಗೆ ಗೊತ್ತಿಲ್ಲ. ಒಂದು ಮಾತು ನಿನ್ಗೆ ನೆನಪು ಮಾಡ್ತಾ ಇದ್ದೀನಿ. ನಿನ್ನ ತಾಯಿಗೆ ಶ್ರೀಮಂತಿಕೆಯ ಮದ ಹೆಚ್ಚಿದೆ. ಅರಸನ ಕೋಟೆ ರಾಣಿ ನಾನು ಅಂತ. ಹಾಗಾಗಿ ಆಕೆಗಿಂತ ಕೆಳಮಟ್ಟದಲ್ಲಿರೋನೆಲ್ಲ ತುಂಬ ಕೀಳಕ್ಕೆ ಕಾಣ್ತಾಳೆ. ನಾನು ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ. ಒಂದು ವೇಳೆ ನಿನ್ನ ತಾಯಿ ಯಾವ್ದಾದ್ರು ಬಡ ಕುಟುಂಬದ ಹೆಣ್ಣಾಗಿ ಹುಟ್ಟಿದ್ದಿದ್ರೆ ಪಾರ್ವತಿನ ಸೊಸೆಯಾಗಿ ಸ್ವೀಕರಿಸ್ತಿದ್ಲು ಅನ್ನೋ ಗೊತ್ತಿಲ್ಲ. ನಮ್ಮೂರಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಬೆಳಗಾದರೆ ಒಂದಷ್ಟು ಜನ ಪಾತ್ರೆ ಬೆಳಗ್ತಾರೆ, ಒಂದಷ್ಟು ಜನ ಬಟ್ಟೆ ಒಗಿತಾರೆ, ಒಂದಷ್ಟು ಜನ ಮೈ ತೊಳ್ಕೋತಾರೆ. ಜಾನುವಾರುಗಳು ಬಂದು ಅಲ್ಲಿ ಬಿದ್ದು ಎದ್ದು ಹೋಗ್ತವೆ. ಅದೇ ನೀರನ್ನು ತಗೊಂಬಂದು ಆ ಸ್ವಾಮಿಯ ನೈವೇದ್ಯಕ್ಕೆ ಬಳಸ್ತಾರೆ, ಅಭಿಷೇಕಕ್ಕೆ ಬಳಸ್ತಾರೆ. ಆ ಸ್ವಾಮಿ ಸ್ವೀಕರಿಸ್ತಾನೆ. ಯಾಕೆ ಹೇಳು? ಗಂಗೆಗೆ ಕಳಂಕ ಇಲ್ಲ, ಹಾಗೆ ಈ ಪಾರ್ವತಿಗೆ ಕಳಂಕ ಇಲ್ಲಪ್ಪ. ಪವಿತ್ರವಾದ ಹೆಣ್ಮಗು ಅದು. ಕಣ್ಣೀರು ಹಾಕ್ತಾ ಇದ್ಲು. ಅದು ಒಳ್ಳೇದಲ್ಲ. ಒಂದು ಹೆಣ್ಣು ಕಣ್ಣೀರು ಹಾಕಿದ್ರೆ ಆ ಮನೆಗೆ ಅಶುಭ. ಆ ಕಣ್ಣೀರು ಬೆಂಕಿಗಿಂತಲೂ ಭಯಂಕರವಾದದ್ದು. ಆ ಬೆಂಕಿಯಲ್ಲಿ ಅಖಿಲಾಂಡೇಶ್ವರಿ ಕುಟುಂಬ ಸುಟ್ಟು ಹೋಗಬಾರ್ದು ಅನ್ನೋದು ನನ್ನ ಆಸೆ ಕೂಡ. ನೀನು ವಿದ್ಯಾವಂತ, ತಿಳುವಳಿಕೆ ಇರೋನು, ಮೇಲಾಗಿ ಪಾರ್ವತಿನ ಪ್ರಾಣಕ್ಕಿಂತಲೂ ಹೆಚ್ಚಿಗೆ ಪ್ರೀತಿಸ್ತಾ ಇರೋನು. ಹಾಗಾಗಿ ನಿನಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಇದನ್ನ ಬುದ್ಧಿವಾದ ಅಂತ ಅನ್ಕೋಬೇಡ. ಮಾತಾಡು, ತುಟಿ ಬಿಚ್ಚಿ ನಿನ್ನ ತಾಯಿ ಎದುರಿಗೆ ಮಾತಾಡು. ಅಮ್ಮ, ಆ ಹುಡುಗಿ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಬಾಳ್ಗವಳು ಬೇಕು, ದಯವಿಟ್ಟು ನಮ್ಮಿಬ್ಬರನ್ನ ಮದುವೆ ಮಾಡಿಸ್ಕೊಡು ಅಂತ ಒಂದು ಮಾತು ನೀನು ಹೇಳು. ನಿನ್ನ ತಾಯಿ ಆಗೋದಿಲ್ಲ ಅಂತ ಹೇಳೋದಿಲ್ಲ. ನೀನು ಮೌನವಾಗಿದ್ದಷ್ಟು ಆ ಹುಡುಗಿ ಬಾಳು ಹಾಳಾಗೋಗುತ್ತೆ. ಬೇಡ, ಮಾತಾಡು ಆದಿ, ಮಾತಾಡು. ನಿನ್ನ ಪ್ರೀತಿನ ಉಳಿಸ್ಕೊಪ್ಪ. ಪಾರ್ವತಿ ನಿನಗೆ ಆ ಭಗವಂತ ಕೊಟ್ಟಿರೋ ಉಡುಗೊರೆ ಕಣಯ್ಯ. ಪಡ್ಕೊಳ್ಳಯ್ಯ, ಅವಳನ್ನ ಪಡ್ಕೊಳ್ಳಯ್ಯ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ. ನಿಮ್ಮನ್ನ ಬುದ್ಧಿ ಅನ್ಲೋ, ತಂದೆ ಅನ್ಲೋ, ನಮ್ಮಮ್ಮಂಗೆ ಅಣ್ಣನ ಸ್ಥಾನದಲ್ಲಿರೋದಕ್ಕೆ ನಿಮ್ಮನ್ನ ಮಾವ ಅನ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮ್ಮ ಪ್ರೀತಿನ ಒಂದು ಮಾಡಕ್ ಬಂದಿರೋ ದೇವ್ರ ಅನ್ನೋದಂತೂ ನಿಜ. ನಾನು ಪಾರ್ವತಿ ಒಂದಾಗಬೇಕು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಾ. ನಮ್ಮಮ್ಮನ ಮೇಲಿನ ದ್ವೇಷನ ಪ್ರಸ್ತಾಪ ಮಾಡಿದೆ. ನಮ್ಮ ಪ್ರೀತಿ ಗೆಲ್ಲಬೇಕು ಅಂತ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆದ್ರೆ ನನ್ನ ಪ್ರೀತಿನ ಒಪ್ಕೊಳ್ಬೇಕಾಗಿರೋ ಪಾರ್ವತಿನೇ ನನಗೆ ಮದುವೆ ಇಷ್ಟ ಇಲ್ಲ, ನನ್ನ ಮನಸ್ಸಲ್ಲಿ ಇದು ಯಾವುದು ಇಲ್ಲ ಅಂತ ಹೇಳಿದ್ಲು. ಅವಳೇ ಹೀಗೆ ಹೇಳಿರ್ಬೇಕಾದ್ರೆ ನಾನು ಅದು ಯಾವ ಬಾಯಲ್ಲಿ ನಾನು ಅವಳನ್ನ ಮದುವೆ ಹಾಕ್ತೀನಿ ಅಂತ ಹೇಳಲಿ? ಪದೇ ಪದೇ ನನ್ನ ಹೆಸರು ಅವ್ರ ಹೆಸರು ಜೊತೆ ತಳಕು ಹಾಕ್ತಾ ಇದೆ ಅಂತ ಹೇಳಿದ್ಲು. ಮದುವೆ ಅನ್ನೋದು ಇಬ್ಬರಿಗೂ ಸಂಬಂಧಪಟ್ಟ ವಿಷಯ ಅಲ್ವಾ? ನೀವು ನನಗೆ ಮತ್ತೆ ಪಾರ್ವತಿಗೆ ಮದುವೆ ಮಾಡಿಸ್ಕೊಡು ಅಂತ ಅಮ್ಮನ ಹತ್ರ ಕೇಳಿ ಅವ್ರು ಅದನ್ನ ಒಪ್ಪಿ ಪಾರ್ವತಿ ಅಭಿಪ್ರಾಯ ಕೇಳಬೇಕು ಅಂತ ಹೇಳಿದಾಗ ಪಾರ್ವತಿ ನನ್ನ ಜೊತೆ ನಡ್ಕೊಳ್ಳೋದನ್ನೆಲ್ಲ ಮರೆತು ಅವಳನ್ನ ನಾನು ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ಅಂತ ಅವಳ ಮನೆಗೆ ಓಡೋಡ್ ಹೋದೆ. ಆದರೆ ಅವಳು
ನನ್ನ ಮುಖನೂ ನೋಡಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಅವ್ರ ಮನೆ ಬಾಗಿಲು ಹಾಕೊಂಡ್ಲು. ಆದರೂ ನಾನು ಬಿಡಲಿಲ್ಲ, ಬೇಡ್ಕೊಂಡೆ. ಯಾವುದೇ ಕಾರಣಕ್ಕೂ ನಮ್ಮ ಪ್ರೀತಿನ ಕಳ್ಕೊಳ್ಳೋದು ಬೇಡ ಅಂತ ಅಂಗ್ಲಾಚ್ದೆ. ಆದ್ರೆ ನನ್ನ ಮಾತಿಗೆ 3 ಕಾಸಿನ ಕಿಮ್ಮತ್ ಕೂಡ ಕೊಡ್ಲಿಲ್ಲ ಅವಳು. ಅವರಪ್ಪ ಹೋಗು ಅಂತ ಹೇಳಿದಾಗ ಅವಳ ನನ್ನ ಜೊತೆ ಬಂದಿತ್ತು. ಇಷ್ಟೆಲ್ಲ ಆದ್ರೂ ದಾರಿ ಉದ್ದಕ್ಕೂ ಅವಳು ನನ್ನ ಮದುವೆಗೆ ಒಪ್ತಾಳೆ ಅನ್ನೋ ಭರವಸೆಯಲ್ಲಿ ಕನಸಿನ ಗೋಪುರನ ಕಟ್ಕೊಂಡು ಬಂದೆ. ಪ್ರೀತಿಯ ಕಲ್ಪನೆಯಲ್ಲಿ ತೇಲ್ತಾ ಇದ್ದೆ. ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಅವಳ ಹತ್ರ ನನಗಿರೋ ಆಸೆಗಳನ್ನ ಹೇಳ್ಕೊಂಡೆ, ನನ್ನ ಕನಸುಗಳನ್ನ ಹಂಚ್ಕೊಂಡೆ. ಆಗ್ಲೂ ಅವಳು ಒಂದು ಮಾತು ಆಡ್ಲಿಲ್ಲ. ಇಷ್ಟಾದ್ರೂ ನಾನು ಅವಳನ್ನ ನಂಬಿದೆ, ನಮ್ಮ ಮದ್ವೆಗೆ ಒಪ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ನನ್ನ ನಂಬಿಕೆ ಸುಳ್ಳಾಯ್ತು. ನಾನು ಇವ್ರನ್ನ ಪ್ರೀತಿಸ್ತಾ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಾಗ ಹೇಳಿದ್ಲು. ನಾನು ಈ ಮನೆ ಕೆಲಸದೋಳಾಗೆ ಇರ್ತೀನಿ ಅಂತ ಹೇಳಿದ್ಲು. ಅವಳಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಅವಳನ್ನ ಪ್ರೀತಿಸ್ತೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಅಮ್ಮನ ಹತ್ರ ನಾನು ಹೇಗೆ ಹೇಳಿ? ನನಗೆ ಅವಳು ಇಷ್ಟ ಆಯ್ತಾಳೆ, ನಾನು ಅವಳನ್ನ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರು ಅದು ಅವಳಿಗೆ ಇಷ್ಟ ಇಲ್ಲ ಅಂತಾನೆ ಆಗೋದು. ನನ್ಗೆ ಅವಳು ಬೇಕು ಅಂತ ನಾನು ಇವಾಗ ಹೇಳಿದ್ರೆ ಅವಳು ವಾಪಸ್ ಬರ್ತಾಳ? ಖಂಡಿತ ಬರಲ್ಲ. ಯಾಕೆಂದ್ರೆ ನಾನೀಗ ಅವಳಿಗೆ ಬೇಡವಾದ ವಸ್ತು. ಈ ಒಂದು ಮಾತಿಂದ ಅಮ್ಮನ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನನಗಂತೂ ನೆಮ್ಮದಿ ಇಲ್ಲ. ಅವರಾದ್ರೂ ನೆಮ್ಮದಿ ಅಂತ ಇರಲಿ. ದಯವಿಟ್ಟು ಮತ್ತೆ ಈ ವಿಷಯನ ತೆಗಿಬೇಡಿ. ಇಷ್ಟು ವರ್ಷ ನೀವು ನಿಮ್ಮ ತಂಗಿನ ಕಳ್ಕೊಂಡು ನೋವು ಅನುಭವಿಸಿದ್ ಸಾಕು. ಮತ್ತೆ ಅದೇ ಥರ ಆಗೋದು ಬೇಡ. ನಾನೀಗ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಇದು ನನ್ನ ಮಗ ಅಂದ್ರೆ ಅವನ ಮನಸ್ಸಿನ ಮಾತುಗಳನ್ನ ಕೇಳಿಸ್ಕೊಂಡ್ರ ವೀರಣ್ಣ? ನಿನ್ನ ಮಗನ ಮಾತುಗಳನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ ತಾಯಿ? ಪೂರ್ತಿಯಾಗಿ ಕೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ವೀರಣ್ಣ. ಅವನ ಕೊನೆಯ ಸಾಲುಗಳನ್ನ ಕೇಳಿಸ್ಕೊಂಡೆ ಅವನ ಮನಸ್ಸಿನ ಭಾವನೆ ಏನು ಅನ್ನೋದು ನನಗರ್ಥ ಆಗಿದೆ, ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನೀವು ನನ್ನ ಮಗನ ಮನಸ್ಸಿನ ಭಾವನೆಯನ್ನ ಬದಲಾಯಿಸ್ತೀರಾ ಅಂತ ಯಾಕೋ ಅನುಮಾನ ಮೂಡ್ತು ನನ್ನಲ್ಲಿ. ಅದಕ್ಕೋಸ್ಕರ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಅಂತಾನೆ ಬಂದೆ. ಕೊನೆ ಸಾಲುಗಳನ್ನ ಕೇಳಿಸ್ಕೊಂಡೆ. ಅವನ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗೋಯ್ತು. ಅವನ ಮೇಲೆ ನಾನಿಟ್ಟಿರೋ ನಂಬಿಕೆ ಇನ್ನಷ್ಟು ಗಟ್ಟಿಯಾಯಿತು. ವೀರಣ್ಣ, ಈಗಾದರೂ ತಾಂಬೂಲ ಬದಲಾಯಿಸ್ಕೋಬೇಕು ಅನ್ನೋ ಆಸೆಯಿಂದ ನಿಮ್ಮೂರಿನ ಮುತ್ತೈದೆಯರನ್ನ ಕರ್ಕೊಂಡು ಬಂದಿದ್ದೀರಲ್ಲ, ಅವರನ್ನ ವಾಪಸ್ ಹೋಗೋದಕ್ಕೆ ಹೇಳ್ತೀರಾ? ದಯವಿಟ್ಟು ಕ್ಷಮಿಸಿ. ಮುತ್ತೈದೆಯರನ್ನ ಮನೆಗೆ ಕರೆಸಿ ಅವಮಾನ ಮಾಡಬಾರ್ದು. ಆ ಕೆಲಸ ನನ್ನಿಂದ ಆಗಿದೆ. ತಾವು ಹೊರಡುವುದು.
ಈಗ ಹಿಂಸೆಯಿಂದ ಇವತ್ತು ತನ್ನ ಪ್ರೀತಿನ ಅವಳು ಒಪ್ಕೊಂಡಿಲ್ಲ. ಆದರೆ ಅವಳ ಮನಸ್ಸು ತುಂಬ ನಿನ್ನ ಮಗ ಇದ್ದಾನೆ ಅನ್ನೋದು ಸತ್ಯ. ನಿನ್ನ ಮಗನ ಮನಸ್ಸು ತುಂಬ ಆ ಪಾರ್ವತಿ ಇದ್ದಾಳೆ ಅನ್ನೋದು ಅಷ್ಟೇ ಸತ್ಯ. ಇದು ಬರೀ ನನ್ನ ಮಾತಿನಿಂದ ಬರ್ತಿರೋದಲ್ಲ. ಇವತ್ತು ಇವರಿಬ್ಬರನ್ನ ನೋಡಿದ್ರಲ್ಲ, ಇವರೆಲ್ಲರೂ ಸಾಕ್ಷಿ ಅದಕ್ಕೆ. ಅವಳು ಒಬ್ಬ ಡ್ರೈವರ್ ಮಗಳು, ಈ ಮನೆ ಕೆಲಸದವಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲ ಅಖಿಲಾಂಡೇಶ್ವರಿ, ನೀನು ಅರಸನ ಕೋಟೆ ರಾಣಿ, ಅಗರ್ಭ ಶ್ರೀಮಂತೆ, ಐಶ್ವರ್ಯ ಅನ್ನೋದು ನಿನ್ನನ್ನು ಆವರಿಸ್ಕೊಂಡಿದೆ. ಹಣ ಅಂತಸ್ತಿನಿಂದ ಕಾಣೋದಲ್ಲ ಶ್ರೀಮಂತಿಕೆ. ಮಕ್ಕಳ ಪ್ರೀತಿಯಲ್ಲಿ, ಅವರು ಸುಖ ಸಂತೋಷದಲ್ಲಿ ಭಾಗ್ಯ ಆಗ್ತೀವಲ್ಲ, ಅದೇ ನಿಜವಾದ ಸಂತೋಷ ಹೆತ್ತವರಿಗೆ. ಈ ಸತ್ಯನ ಅರ್ಥ ಮಾಡಿಕೊಂಡು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಾಳೆ ನಡೆಯೋ ನಿಶ್ಚಿತಾರ್ಥನ ನಿಲ್ಲಿಸಿ ಈ ಮಕ್ಕಳನ್ನ ಒಂದು ಮಾಡಿದ್ರೆ ಖಂಡಿತವಾಗ್ಲೂ ನಿನಗೆ ಪುಣ್ಯ ಬರುತ್ತೆ. ಖಂಡಿತವಾಗ್ಲೂ ಪುಣ್ಯ ಬರುತ್ತೆ. ಅದು ಖಂಡಿತ ಸಾಧ್ಯ ಇಲ್ಲ ವೀರಣ್ಣ. ಯಾರು ಏನೇ ಹೇಳಿದ್ರು ನಾಳೆ ಆದಿತ್ಯನ ನಿಶ್ಚಿತಾರ್ಥ ನಾನ್ ನೋಡಿರೋ ಹುಡುಗಿ ಜೊತೆಗೆ ನಡೆದೇ ನಡೆಯುತ್ತೆ. ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಮ ಮಾತಿಗೆ ಗೌರವ ಕೊಟ್ಟು ನನಗೆ ಇಷ್ಟ ಇಲ್ಲದೆ ಇದ್ರು, ನನಗೆ ಮನಸ್ಸಿಲ್ಲದೆ ಇದ್ರು, ಪಾರ್ವತಿನ ಕರೆಸಿ ಮಾತಾಡಿಸ್ದೆ. ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿದೆ. ಅವಳೇ ಹೇಳಿದ್ಲಲ್ಲ, ನೀವೇ ಕೇಳಿಸ್ಕೊಂಡ್ರಲ್ಲ, ತನಗೆ ಇಷ್ಟ ಇಲ್ಲ ಅಂತ ಅವಳು ಬಾಯಿ ಬಿಟ್ಟು ಹೇಳಿದ ಮೇಲೂ ಇನ್ನು ಏನು ಕೇಳಿಸ್ಕೋಬೇಕಾಗಿದೆ ನಿಮಗೆ? ನಾನು ಅವಳನ್ನ ಹೆದರ್ಸದ್ನ, ಬೆದರ್ಸದ್ನ, ಭಯ ಪಡಿಸದ್ನ, ಸುಳ್ಳು ಹೇಳು ಅಂತ ಬಲವಂತ ಮಾಡದ್ನ? ಇಲ್ವಲ್ಲ. ಅವಳ ಮನಸ್ಸಲ್ಲಿರೋದನ್ನ ಅವಳಾಗೇ ಅವಳು ಹೇಳಿದಾಳೆ ತಾನೆ. ವೀರಣ್ಣ, ಯಾವುದೋ ಕಾಲದಲ್ಲಿ ನಿಮ್ಮ ತಂಗಿಗೆ ನಮ್ಮ ಕುಟುಂಬದಲ್ಲಿ ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಜಿದ್ದು ಹಿಡಿತಾ ಇದ್ದೀರಾ. ಯಾರೋ ನಿಮ್ಮ ತಂಗಿಗೆ ಅನ್ಯಾಯ ಮಾಡಿರೋದಕ್ಕೆ ಅದಕ್ಕೆ ನಾನೇ ಕಾರಣ ಅಂತ ನನ್ನ ಮಗನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅವನ ಬಾಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಇದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ವೀರಣ್ಣ? ಅಖಿಲಾಂಡೇಶ್ವರಿ, ನಾನು ಬಂದಾಗಲೇ ಹೇಳಿದೆ, ಯಾವುದೇ ಹಳೆಯ ವೈಷಮ್ಯಗಳನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾ ಇಲ್ಲ ಅಂತ ಹೇಳಿ. ನೀನೇ ಮತ್ತೆ ನಿನ್ನ ಬಾಯಿಂದ ಅದನ್ನು ಕೆತ್ಕಿ ರಣ ಮಾಡ್ತಾ ಇದೀಯ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಾಳೆ ನಡೆಯೋ ನಿಶ್ಚಿತಾರ್ಥನ ನಿಲ್ಲಿಸಲ್ವಾ? ಖಂಡಿತ ನಿಲ್ಲಿಸೋದಿಲ್ಲ. ನಾನು ಬಿಡೋದಿಲ್ಲ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿನೋ ವೀರಣ್ಣನೋ ನೋಡೇ ಬಿಡೋಣ. ಈ ಅಖಿಲಾಂಡೇಶ್ವರಿನೋ ಈ ರಣಕಲ್ಲು ವೀರಯ್ಯ ದೇವನೋ ನೋಡೇ ಬಿಡ್ತೀನಿ. ನೀನು ನಿನ್ನ ಮಗನಿಗೆ ನಿಶ್ಚಿತಾರ್ಥ ಮಾಡೋದೇ ಆದರೆ ನಿನ್ನ ಮನೆ ಹೊಸಲನ್ನಲ್ಲ, ನನ್ನ ಹೆಣ ದಾಟ್ಕೊಂಡು ಇಲ್ಲಿಂದ ಹೋಗ್ಬೇಕು ನೀನು. ಅದು ಹೇಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ.